आप देख रहे हैं 7 न्यूज। मैं आपके साथ मोहम्मद सलमान जुनैदी। ಮೂರ್ತಿ ಸ್ಥಾಪನೆ ಆದ ನಂತರ ನಾಳೆ ಭವ್ಯ ಜಾತ್ರಾ ಮಹೋತ್ಸವವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸುನೀಲ್ ಗೌಡ ಪಾಟೀಲ್ ರವರು ಮತ್ತು ಇನ್ನಿತರೆ ಶಾಸಕರು ಮತ್ತು ಜನಪ್ರತಿನಿಧಿಗಳು, ಗುತ್ತಿಗೆದಾರರು ಮತ್ತು ಸಾಕಷ್ಟು ಜನ ಭಾಗವಹಿಸಿ ಈ ಜಾತ್ರೆಯನ್ನ ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇವತ್ತು ಮತ್ತು ನಾಳೆ 2 ದಿವಸ ಸುಮಾರು ಇವತ್ತು ಒಂದು 25,000 ಜನ, ನಾಳೆ ಒಂದು 50,000 ಜನ ಸೇರ್ಬೋದು. ಇಡೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಹೊರ ರಾಜ್ಯ ಮಹಾರಾಷ್ಟ್ರ, ಗೋವಾ, ಇನ್ನಿತರ ಜಿಲ್ಲೆಗಳಲ್ಲಿ ಜನ ಬರ್ತಾರೆ. ಅದೇ ಈ ಜಾತ್ರಾ ಮಹೋತ್ಸವ ವಿಶೇಷವಾಗಿ 14 ಫೂಟಿನ ಮೂರ್ತಿ ಬಿಜಾಪುರ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ಬಿಜಾಪುರ ಜಿಲ್ಲೆ ಒಳಗ ಭೀಮಸಿಂಗ್ ಮಹಾರಾಜರು ಮಾಡ್ತಾ ಇದ್ದಾರೆ. ಬಹುತೇಕ ಇದು ಬಿಜಾಪುರ ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ, ದೇಶದಲ್ಲಿಯೇ ಒಂದು ದೊಡ್ಡ ಮೂರ್ತಿ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ನಮ್ಮ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಸುನೀಲ್ ಗೌಡ ಪಾಟೀಲ್ ಇನ್ನೊಂದು ಎಲ್ಲಾ ಜನ ಬರ್ತಾರೆ. ಥ್ಯಾಂಕ್ ಯು. ಇವತ್ತಿನ ತುಳಜಾ ಭವಾನಿ ಮಾತಾ ಹಾಗೂ ಭೀಮಸಿಂಗ್ ಮಹಾರಾಜರ ನೇತೃತ್ವದಲ್ಲಿ ಇವತ್ತು ಇಟ್ಟಂಗ್ಯಾಳ 4 ನಂಬರ್ ತಾಂಡ ತುಳಜಾ ಭವಾನಿ ಮೂರ್ತಿಯನ್ನು ಇವತ್ತು ಮೆರವಣಿಗೆ ಮೂಲಕ ಮುಗಳಕೋಡು ಮಠದಿಂದ ಬಂಜಾರ ಕ್ರಾಸ್, ದರ್ಗಾ ಕ್ರಾಸ್ ಮೂಲಕವಾಗಿ ಮೆರವಣಿಗೆ ಹೋಗ್ತಾ ಇದೆ. ಅದು ಭವ್ಯ ಮೆರವಣಿಗೆ ಅಂತ ತಿಳ್ಕೊತೀವಿ. ನಾಳೆ ನಮ್ಮ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಅವರ ನೇತೃತ್ವದಲ್ಲಿ ನಾಳೆ ಜಾತ್ರಾ ಮುಹೂರ್ತ ಉದ್ಘಾಟನಾ ಕಾರ್ಯಕ್ರಮವನ್ನು ನಾಳೆ ಆಗುತ್ತದೆ. ಎಲ್ಲ ಭಕ್ತಾದಿಗಳು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ನಮ್ಮ ಎಲ್ಲ ಜಿಲ್ಲಾ ರಾಜ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯ, ಕರ್ನಾಟಕ ರಾಜ್ಯ, ಆಮೇಲೆ ಗೋವಾ ರಾಜ್ಯದಿಂದ ಎಲ್ಲ ಭಕ್ತಾದಿಗಳು ತುಳಜಾ ಭವಾನಿ ಜಾತ್ರೆಗೆ ಇಟ್ಟಂಗ್ಯಾಳ ತಾಂಡ 4 ನಂಬರ್ಲಿ ಎಲ್ಲ ಬಂದು ಎಲ್ಲರ ಆಶೀರ್ವಾದ ಕೊಡಬೇಕು. ನಮ್ಮ ಕಳಕಳಿ ವಿನಂತಿ. BDA ಸದಸ್ಯರು ಮಹಾದೇವ್ ರಾಠೋಡ್. ಧನ್ಯವಾದಗಳು.